ಹಾಯ್ ಹಲೋ ಜೈ ಹಿಂದ್ ಎಲ್ಲ ನನ್ನ ಭಾವಿ ಅಗ್ನಿವೀರರಿಗೆ. ಸೊ ಇಲ್ಲಿ ಬಂದ್ಬಿಟ್ಟು ಇವತ್ತಿನ ಅಪ್ಡೇಟ್ ಏನಪ್ಪ ಅಂದರೆ ನಿಮ್ಮದು ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡಿದಾರೆ. ಸೊ ಅಡ್ಮಿಟ್ ಕಾರ್ಡನ್ನು ಯಾವ ಇಯರೋದು ರಿಲೀಸ್ ಮಾಡಿದಾರೆ ಅಂದರೆ ಬೆಳಗಾವಿ ಇಯರಕ್ಕೆ ಯಾರೆಲ್ಲ ಸಂಬಂಧಪಟ್ಟಿದ್ದಾರಲ್ಲ ಸೊ ನಿಮ್ಮ ಅಡ್ಮಿಟ್ ಕಾರ್ಡ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ಆಲ್ ಪ್ರತಿಯೊಬ್ಬರು ಕೂಡ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡನ್ನು ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ಅದ್ರ ಬಗ್ಗೆ ಶಾರ್ಟ್ ವಿಡಿಯೋ ಕೂಡ ನಿಮ್ಗೆ ಅಪ್ಲೋಡನ್ನು ಮಾಡಿದ್ದೀನಿ. ಓಕೆ, ಇಲ್ಲಿ ಬಂದ್ಬಿಟ್ಟು ರಾಯಚೂರದಲ್ಲಿ ಸರ್ ಬೇರೆ ಎಲ್ಲ ಡಿಸ್ಟಿಕ್ಗಳನ್ನು ರ್ಯಾಲಿ ಕಂಡಕ್ಟ್ ಮಾಡ್ತಾರಾ? ಸೊ ಇದು ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಹೇಳಿ ಪ್ರತಿಯೊಂದು ಸ್ಟೂಡೆಂಟಿಗೂ ಕೂಡ ಕನ್ಫ್ಯೂಸ್ ಆಗ್ತಾ ಇತ್ತು. ಅದರ ಜೊತೆಗೆ ನಾನು ಈ ಇನ್ಫಾರ್ಮೇಷನ್ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಓಕೆ, ಇಲ್ಲಿ ಬಂದ್ಬಿಟ್ಟು ರಾಯಚೂರದಲ್ಲಿ ಯಾರು ರ್ಯಾಲಿ ನಡೀತದೆ ಅಂತಂದ್ರೆ ಕೇವಲ ಬೆಳಗಾವಿ ಎ ಆರ್ ಅದವ್ರದ ಮಾತ್ರ ರ್ಯಾಲಿಯನ್ನು ಕಂಡಕ್ಟ್ ಮಾಡ್ತಾರೆ. ಸರ್ ಬೆಂಗಳೂರು ಮತ್ತು ಮಂಗಳೂರದವ್ರದ ಬೇರೆ ಕಡೆ ರ್ಯಾಲಿ ಕಂಡಕ್ಟ್ ಆಗುತ್ತೆ. ಸೊ ಅಡ್ಮಿಟ್ ಕಾರ್ಡ್ ಈಗ ಬಿಟ್ಟಿರೋದು ಮಾತ್ರ ಯಾರ್ದಪ್ಪ ಅಂದರೆ ಅದು ಬೆಳಗಾವಿ ಎ ಆರ್ ಅದವ್ರದ ಮಾತ್ರ ರ್ಯಾಲಿ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ. ಸೊ ಅದು ರ್ಯಾಲಿ ಅಡ್ಮಿಟ್ ಕಾರ್ಡನ್ನು ಇನ್ನೂ ಯಾರಾದರೂ ಡೌನ್ಲೋಡನ್ನು ಮಾಡ್ಕೊಂಡಿರಲಿಲ್ಲ ಅಂತಂದರೆ ಸೊ ಈಗ ನಾನು ಕ್ಲಿಯರ್ ಆಗಿ ನಿಮಗೆ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ಹೇಳಿಕೊಡ್ತೀನಿ. ನೋಡ್ಕೊಳ್ರಿ, ನಿಮ್ಮ ಮೊಬೈಲ್ನಲ್ಲಿ ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೋ ಅಂತ ಹೇಳಿ ಅದನ್ನು ಕೂಡ ಅಪ್ಡೇಟನ್ನು ಕೊಡ್ತೀನಿ, ಕರೆಕ್ಟಾಗಿ ತಿಳಿದುಕೊಳ್ಳಿ. ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಸರ್ಚ್ ಮಾಡ್ಕೊಳ್ಳಿ. ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಸರ್ಚ್ ಆದಮೇಲೆ ಸೊ ಕೆಳಗಡೆ ನಿಮಗೆ ಲಾಗಿನ್ ಅಗ್ನಿವೀರದಲ್ಲಿ JCO ಆ್ಯಂಡ್ ಅಗ್ನಿವೀರ್ ಅಂತ ಇದೆಯಲ್ಲ, ಸೊ ಅಲ್ಲಿ ಬಂದ್ಬಿಟ್ಟು ಲಾಗಿನ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಆ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವೇನು ಮಾಡಬೇಕಂದ್ರೆ ನಿಮ್ಮ ಜಿಮೇಲ್ ಐ ಡಿ, ನೀವೇನು ಅರ್ಜಿಯನ್ನು ಸಲ್ಲಿಸುವಾಗ ನಿಮ್ಮ ಜಿಮೇಲ್ ಐ ಡಿ ಏನಿದೆಯಲ್ಲ ಆ ಜಿಮೇಲ್ ಐ ಡಿಯನ್ನು ಅಲ್ಲಿ ಫಿಲ್ಅಪ್ ಮಾಡಿ. ಕೆಳಗಡೆ ಏನು ಬರುತ್ತಂದ್ರೆ ಪಾಸ್ವರ್ಡ್ ಅಂತ ಕೇಳ್ತಾ ಏನು ಹಾಕ್ತಾ ಇದ್ದೀರಿ ನೀವು ಪಾಸ್ವರ್ಡ್ ಹಾಕಿಬಿಟ್ಟು ಎಷ್ಟೋ ಜನ ಲಾಕ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಲಾಗಿನ್ ಅನ್ನ ಲಾಕ್ ಮಾಡ್ಕೊಂಡಿದ್ದೀರಾ. ಸೊ ನಾನು ಇನ್ಫಾರ್ಮೇಶನ್ ಅನ್ನ ಯಾವುದೇ ಒಂದು ಅಪ್ಡೇಟ್ ಅನ್ನ ಸೊ ನಿಮ್ಗೆ ಕ್ವಿಕ್ ಆಗಿ ಕೊಟ್ರೆ ಸೊ ನೀವು ಕನ್ಫ್ಯೂಷನ್ ಆಗ್ತೀರಿ ಅನ್ನುವ ಕಾರಣಕ್ಕೋಸ್ಕರ 1 ಅವರ್ 2 ಅವರ್ ಲೇಟ್ ಆಗಿಬಿಟ್ಟು ನಿಮ್ಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇರ್ತೀನಿ. ಸೊ ಎಷ್ಟೋ ಜನದ ಲಾಕ್ ಆಗಿದೆ, ಏನು ಮಾಡಬೇಕು ಲಾಕ್ ಆದರೆ? ಸೊ ಅದು ಲಾಕ್ ಓಪನ್ ಆಗ್ತಾ ಇಲ್ಲ. ಸೊ ಲಾಕ್ ಓಪನ್ ಆಗೋದು ಡೌಟೇ. ನಿಮ್ಮ ಎ ಆರ್ ಒ ಸಂಬಂಧ ಯಾವ್ದು ಪಡುತ್ತಲ್ಲ, ಸೊ ಬೆಳಗಾವಿ ಎ ಆರ್ ಒದವ್ರು ಹೋಗಿಸಿಂದ ಸೊ ನಿಮ್ಮ ಎ ಆರ್ ಹೋಗಿ ವಿಸಿಟ್ ಕೊಟ್ಟು ಆ ಅನ್ಲಾಕ್ ಅನ್ನ ಮಾಡ್ಕೊಂಡ್ಬಿಟ್ಟು ಅಡ್ಮಿಟ್ ಕಾರ್ಡ್ನ ತಕೊಂಡ್ ಬರ್ರಿ. ಇನ್ನು ಇರ್ತಕ್ಕಂಥದ್ದು ಏನು ಕೂಡ ಮಾಡಕ್ ಹೋಗ್ಬೇಡ್ರಿ. ಮತ್ತೆ ಫಾರ್ಗೆಟ್ ಅನ್ನ ಮಾಡ್ಕೊಂಡ್ಬಿಟ್ಟು ಮತ್ತೆ ಲಾಕ್ ಅನ್ನ ಮಾಡ್ಕೊಳ್ತೀರಾ. ಸೊ ಡೈರೆಕ್ಟ್ ಆಗಿ ಅಲ್ಲಿ ನಿಮ್ಮ ಜಿಮೇಲ್ ಐ ಡಿಯನ್ನು ಹಾಕಿಬಿಟ್ಟು ಜಿಮೇಲ್ ಐ ಡಿ ಹಾಕಿದಾದ್ಮೇಲೆ ಕೆಳಗಡೆ ನಿಮ್ಮ ಅಪ್ಲಿಕೇಶನ್ ಅನ್ನ ನೀವು ಅರ್ಜಿ ಸಲ್ಲಿಸುವಾಗ ನಿಮ್ಮ ಸೈಬರ್ ಸೆಂಟರ್ದವರು ಒಂದು ಪಾಸ್ವರ್ಡ್ ಅನ್ನ ಕೊಟ್ಟಿರ್ತಾರೆ. ಪಾಸ್ವರ್ಡ್ ಏನಪ್ಪಾ ಅಂದ್ರೆ ಸೊ ಇವತ್ತು ನೋಡ್ಕೊಡ್ರಿ, ನಿಮ್ದು ಏನೋ ಆದರ್ಶ್ ಅಂತ ನಿಮ್ಮ ನೇಮ್ ಅಂತ ತಿಳ್ಕೊಡ್ರಿ. ಆದರ್ಶ್ @123 ಅಂತ ಇರುತ್ತೆ. ಇಲ್ಲಿಕಂದ್ರೆ ನಿನ್ನ ಹೆಸರು ಪ್ರದೀಪ್ ಅಂತ ತಿಳ್ಕೊ, ಪ್ರದೀಪ್ @0025 ಈ ತರ ನಿಮ್ಮ ಪಾಸ್ವರ್ಡ್ ಅನ್ನ ಇಟ್ಟಿರ್ತಾರ. ಸೊ ಆ ಪಾಸ್ವರ್ಡ್ ಅನ್ನ ಹಾಕಿದಾದ್ಮೇಲೆ ಕೆಳಗಡೆ ಕ್ಯಾಪ್ಚಾ ಕೇಳುತ್ತೆ. ಕ್ಯಾಪ್ಚಾವನ್ನ ಹಾಕಿಸಿಂದ ಸೊ ನೀವು ಕೆಳಗಡೆ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗುತ್ತೆ. ಸೊ ಲಾಗಿನ್ ಆದ್ಮೇಲೆ ಏನು ಸರ್, ನೀವು ಅರ್ಜಿ ಟೈಪ್ ಕೇಳ್ತಲ್ಲ, ಇದು ಏಜು ಮತ್ತೆ ಹೆಸರು ನೇಮ್ ಎಲ್ಲ ಕೇಳ್ತಾರ ಅಲ್ಲ, ಅಲ್ಲಿ ಮೇಲ್ಗಡೆ ಸೊ ವೆಲ್ಕಮ್ ಪ್ರದೀಪ್ ಅಂತ ಮೇಲ್ಗಡೆ ತೋರಿಸುತ್ತೆ. ಮೂಲೆಯಾಗ ವೆಲ್ಕಮ್ ಪ್ರದೀಪ್ ಅಂತ ತೋರಿಸುತ್ತಾ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ನಿಮ್ಮ ಅಡ್ಮಿಟ್ ಕಾರ್ಡ್ ಕೂಡ ಅಲ್ಲಿ ಶೋ ಆಗುತ್ತೆ. ಸೊ ಅಡ್ಮಿಟ್ ಕಾರ್ಡ್ ಶೋ ಆಗುತ್ತೆ. ಕರೆಕ್ಟಾಗಿ ನಿಮ್ಮ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡನ್ನು ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ. ಸೊ ಡೌನ್ಲೋಡನ್ನು ಮಾಡ್ಕೊಂಡಾದ್ಮೇಲೆ ಸರ್ ಓಪನ್ ಆಗ್ತಾ ಇದೆ. ಸರ್ PDF ಕೂಡ ಓಪನ್ ಆಯಿತು. PDF ಓಪನ್ ಆದಮೇಲೆ ಮತ್ತೆ ಪಾಸ್ವರ್ಡ್ ಕೇಳುತ್ತೆ. ಆ PDF ಅನ್ನು ಓಪನ್ ಆಗಬೇಕಾದ್ರೆ ಏನು ಹಾಕ್ಬೇಕು ಸರ್? ಅದಕ್ಕೆ PDFಗೆ ಪಾಸ್ವರ್ಡನ್ನು ಇಲ್ಲಿ ಬಂದುಬಿಟ್ಟು ಸೊ ನಿಮ್ಮ ಜಿಮೇಲ್ ಏನಿದೆಯಲ್ಲ, ಯೂಸರ್ ನೇಮ್ ಏನಿದೆಯಲ್ಲ, ಅದೇ ಜಿಮೇಲ್ ಐ ಡಿಯನ್ನು ಅಲ್ಲಿ PDF ನಲ್ಲಿ ಹಾಕಿಬಿಟ್ಟು ಸೊ ಈ ಥರ ಓಪನ್ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಸೊ ಈ ಥರ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಸೊ ಇಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂದರೆ ಜಾಯಿನ್ ಇಂಡಿಯನ್ ಆರ್ಮಿ ಅಡ್ಮಿಟ್ ಕಾರ್ಡ್ ಫಾರ್ ರಿಕ್ರೂಟ್ಮೆಂಟ್ ರ್ಯಾಲಿ. ಸೊ ಕೆಳಗಡೆ BAN KR BL ABTT 2025 001004. ನಿಮ್ದು ಏನಾದರೂ ಟೆಕ್ನಿಕಲ್ ಇದ್ರೆ TT ABTT ಅಂತ ಬರ್ತು, GD ಇದ್ರೆ ABGD ಅಂತ ಬರ್ತು. ಅಕಸ್ಮಾತ್ ಏನಾದರೂ ನಿಮ್ಮದು ಟ್ರೇಡ್ಮನ್ ಇದ್ರೆ ಟ್ರೇಡ್ಮನ್ TRT ಅಂತ ಹೇಳಿ ಈ ಥರ ನಿಮ್ದು ಬರ್ತದ. ಸೊ ಸ್ಕ್ಯಾನ್ ಕೊಟ್ಟಿರ್ತಾರೆ. ಸ್ಕ್ಯಾನ್ ಮಗ್ಲಿಗೆ ನಿಮ್ಮ ಸೈಡ್ಗೆ ಒಂದು ಫೋಟೋ, ನಿಮ್ಮ ಫೋಟೋ ಅಪ್ಲಿಕೇಶನ್ ಹಾಕೋ ಫೋಟೋ ಇರ್ತೈತಿ. ಅದೇ ಥರನಾಗಿ ಲೇಟೆಸ್ಟ್ ಅಟೆಂಡೆಡ್ ಅಂದರೆ ನಿಮ್ಮದು ರೀಸೆಂಟ್ ಆಗಿರ್ತಕ್ಕಂಥ ಫೋಟೋನ ಅದ್ರ ಸೈಡಿಗೆ ಹಚ್ಕೊಂಡು ಹೋಗಬೇಕಾಗುತ್ತೆ. ಸೊ ಅಡ್ಮಿಟ್ ಕಾರ್ಡನ್ನು ನಿಮ್ಮನ್ನು ಶೋ ಮಾಡಿ ತೋರಿಸ್ತೀನಿ. ಸರ್ ನಾನು 2 ಅರ್ಜಿಗಳನ್ನ ಸಲ್ಲಿಸಿದ್ದೀನಿ, 2 ಎಕ್ಸಾಮ್ಗಳ ಪಾಸ್ ಆಗಿದ್ದವು. ಸರ್ ನಾನು 2 ಫಿಸಿಕಲನ್ನು ಒಂದೇ ದಿನ ಕಂಡಕ್ಟ್ ಮಾಡ್ತಾರ? ಎಸ್, ಅವತ್ತೇನೇನು ಫಿಸಿಕಲ್ ಇರ್ತೈತಿ, ಒಂದೇ ರನ್ನಿಂಗ್ ಇರ್ತೈತಿ, ಒಂದೇ ಹೈಟು ಚೆಸ್ಟು ವೇಟು ಪ್ರತಿಯೊಂದು ಒಂದರಲ್ಲೇ ಚೆಕ್ ಮಾಡ್ತಾರ. ನಾವೇನು ಅನ್ಕೊಂಡಿದ್ವಿ ಅಂದರೆ ಟೆಕ್ನಿಕಲ್ ಬೇರೆ, GD ಬೇರೆ, ಟ್ರೇಡ್ಸ್ಮನ್ ಬೇರೆ ಬೇರೆ ಇದನ್ನ ಅಡ್ಮಿಟ್ ಕಾರ್ಡನ್ನು ಬಿಡ್ತಾರ ಅಂತ ಹೇಳಿ ಸೊ ಈಗೇನು ಎಕ್ಸಾಮ್ ಏನು ಮಾಡಿದಿಲ್ಲ ಸೊ ಆ ಥರ ಮಾಡ್ತಾರ ಅಂತ ಹೇಳಿ ನಾವು ಅನ್ಕೊಂಡಿರ್ಲಿವಿ. ಆ ಥರ ಏನು ಮಾಡಲಿಲ್ಲ, ಒಂದೇ ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾ ಇದ್ರ. ಸೊ ಅದರ ಜೊತೆಗೆ ಶಾರ್ಟ್ ಲಿಸ್ಟೆಡ್ ಫಾರ್ ಕ್ಯಾಟಗರೀಸ್ ಅಗ್ನಿವೀರ್ ಟೆಕ್, ಅಗ್ನಿವೀರ್ GD. ಅದರ ಜೊತೆಗೆ ವೆನ್ಯೂ ಆ್ಯಂಡ್ ಡೇಟ್ ಆ್ಯಂಡ್ ರಿಪೋರ್ಟ್ ಆಫ್ ಟೈಮ್ ಆಫ್ ರಿಪೋರ್ಟ್. ಸೊ ಅಗ್ರಿಕಲ್ಚರ್ ಸೈನ್ಸಸ್ ಯೂನಿವರ್ಸಿಟಿ ರಾಯಚೂರು 21/8/2025 ನಾವು ಓಪನ್ ಮಾಡಿರ್ತಕ್ಕಂಥ ಸ್ಟೂಡೆಂಟ್ದು
ಸೊ ರಾಯಚೂರದಲ್ಲಿ 21ನೇ ತಾರೀಕಿಗೆ ಇವ್ರ ಫಿಸಿಕಲ್ ಇದೆ. ಎಷ್ಟು? 21ಗೆ ಫಿಸಿಕಲ್ ಇದೆ. ಅದು ರಿಪೋರ್ಟಿಂಗ್ ಟೈಮಿಂಗ್ ಎಷ್ಟಂದ್ರೆ 4 ಗಂಟೆ, ಅಂದ್ರೆ 4 ಗಂಟೆಗೆ ಮಾರ್ನಿಂಗ್ ರಿಪೋರ್ಟಿಂಗ್ ಇರ್ತದ. 4 ಗಂಟೆಗೆ ಅಂದ್ರೆ ಗೊತ್ತಲ್ಲ ಆರ್ಮಿದವ್ರು ಎಷ್ಟೇ ಕುತ್ಕೊಳ್ಬೇಕಂತ ಚಂದ, 2 ಗಂಟೆಗೆ ಹೋಗಿ ಕುತ್ಕೊಳ್ಬೇಕು. ಪರ್ಸನಲ್ ಡೀಟೇಲ್ಸ್, ನಿನ್ನ ನೇಮ್ ಆಯಿತು, ಫಾದರ್ ನೇಮು, ಜೆಂಡರು, ಡೇಟ್ ಆಫ್ ಬರ್ತ್, ಆಧಾರ್ ಕಾರ್ಡು, ಮೊಬೈಲ್ ನಂಬರು, ಇದೆಲ್ಲನೂ ಕೂಡ ಇದರಲ್ಲಿ ಇರ್ತದ. ನೆಕ್ಸ್ಟ್ ಅದಾದ್ಮೇಲೆ ಕೆಳಗಡೆ ಏನೆಲ್ಲ ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿರ್ತಾರೆ ಅದ್ರ ಬಗ್ಗೆ ಏನು ಕೂಡ ಡೌಟ್ ಅನ್ನು ಇಟ್ಕೊಳಕ್ ಹೋಗ್ಬೇಡ್ರಿ. ಓಕೆ, ನಿಮ್ಮ ಪ್ಲೇಸು, ನಿಮ್ಮ ಸಿಗ್ನೇಚರ್ ಅದೆಲ್ಲನೂ ಕೂಡ ಆಲ್ಮೋಸ್ಟ್ ಅಲ್ಲಿ 3 ಪ್ರಿಂಟ್ ಔಟ್ ಅನ್ನ ತಗೊಂಡು ಹೋಗಿ, 3 ಕೂಡ ಒಂದು ಸೆಟ್ ಕಲರ್ ಪ್ರಿಂಟ್ ತಗೊಂಡು ಹೋಗ್ರಿ, ಒಂದು ಸೆಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ತಗೊಂಡು ಹೋಗ್ರಿ. ಅದ್ರ ಬಗ್ಗೆ ಏನು ಎಲ್ಲೂ ವೇಸ್ಟ್ ಮಾಡ್ತಿರ್ತೀರ. ಸೊ ಪ್ರಿಂಟ್ ಔಟ್ ಅನ್ನ ತಗೊಂಡು ಹೋಗೋದ್ರಿಂದ ನಿಮಗೆ ಬೆಟರು. ಓಕೆ, ನಾನು ಹೇಳ್ತಾ ಇದ್ದೀನಲ್ಲ, ನೀವು 2 ಪಾಸ್ ಆಗಿದ್ರೆ 2 ಕೂಡ ಅವತ್ತೇ ಫಿಸಿಕಲ್ ಇರ್ತದೆ. ಸರ್ ನಾನು GD ಮತ್ತು ಟೆಕ್ನಿಕಲ್ ಪಾಸ್ ಆಗಿದ್ದೀನಿ, ನನ್ನ GDಗೆ ಮಾರ್ಕ್ಸ್ ಇದೆ, ಮತ್ತು ನರ್ಸಿಂಗ್ ಅಸಿಸ್ಟೆಂಟ್ ಕ್ಲರ್ಕ್ಗೆಲ್ಲ ಮಾರ್ಕ್ಸ್ ಇಲ್ಲ ಸರ್, ಜಸ್ಟ್ ಕ್ವಾಲಿಫೈ ಇದೆಯಲ್ಲ. ಓಕೆ, ಅದು ಕ್ವಾಲಿಫೈ ಆದರೆ ಕ್ವಾಲಿಫೈ ಮಾತ್ರ ಆಗುತ್ತೆ. ನೀವು GD ಪಾಸ್ ಆಗಿದೆ ಅಂದರೆ ನೀನು GD ಮಾರ್ಕ್ಸ್ ಕೂಡ ಕೌಂಟ್ ಆಗುತ್ತೆ. ರನ್ನಿಂಗ್ನಲ್ಲಿ 60 ಮಾರ್ಕ್ಸ್ ಇರುತ್ತೆ, ಪುಲ್ಅಪ್ಸ್ನಲ್ಲಿ 40 ಮಾರ್ಕ್ಸ್ ಕೂಡ ಇರ್ತದ. ಓಕೆ, ಕರೆಕ್ಟಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ನಿಮ್ಮ SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ನೆಕ್ಸ್ಟ್ ಒಂದು 20 ಪಾಸ್ಪೋರ್ಟ್ ಸೈಜ್ ಫೋಟೋ, ರೆಸಿಡೆನ್ಷಿಯಲ್ ಡೊಮೆನ್ಷಿಯಲ್ ಸರ್ಟಿಫಿಕೇಟು, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ನಿಮ್ಮ ಆಧಾರ್ ಕಾರ್ಡು ಮತ್ತು SLC ಮಾರ್ಕ್ಸ್ ಕಾರ್ಡು ಒರಿಜಿನಲ್ ಅನ್ನ ಕಂಪಲ್ಸರಿಯಾಗಿ ತಗೊಂಡು ಹೋಗ್ರಿ. ಓಕೆ, ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಕಂಪಲ್ಸರಿಯಾಗಿ ತಗೊಂಡು ಹೋಗ್ರಿ. ಸೊ ಅಡ್ಮಿಟ್ ಕಾರ್ಡು ಇವೆಲ್ಲನೂ ತೊಗೊಂಡ್ಬಿಟ್ಟು ಸೇಫ್ ಆಗಿ ನಿಮ್ಮ ಡಾಕ್ಯುಮೆಂಟ್ಗಳನ್ನ ಇವತ್ತಿಂದನೇ ರೆಡಿ ಮಾಡ್ಕೊಡ್ರಿ. ಅದರ ಜೊತೆಗೆ ಫಿಸಿಕಲ್ಲಿಗೆ ಟೈಮಿಂಗ್ ಇಲ್ಲ ಸರ್, ನಂದು 9ನೇ ತಾರೀಕು ಬಂದಿತ್ತಂತ ಒಬ್ಬ ಸ್ಟೂಡೆಂಟ್ ಕೂಡ ಕಾಲ್ ಮಾಡಿದ. ನಾನು ಹೇಳಿದ್ದೆ ನಿಮ್ಗೆ ಯಾವ ಡೇಟಿಗಾದ್ರೂ ಬಂದರೂ ಕೂಡ ನೀವು ಫಿಸಿಕಲಿಗೆ ರೆಡಿ ಆಗ್ಬೇಕಂತ ಹೇಗಂದ ಸರ್. ನೆಕ್ಸ್ಟ್ ಅದೇ ತರನಾಗಿ ಮಂಗಳೂರು ಯಾರು ಮತ್ತು ಬೆಂಗಳೂರು ಯಾರದು ಇನ್ನೂ ಕೂಡ ಫಿಕ್ಸ್ ಆಗಿಲ್ಲ. ಸೊ ಫಿಕ್ಸ್ ಆದ ತಕ್ಷಣ ಅದ್ರದ್ದು ಕೂಡ ನಾನು ಅಪ್ಡೇಟ್ ಎನಿ ಟೈಮ್ ನಿಮ್ಗೆ ಕೊಡ್ತಾನೆ ಇರ್ತೀನಿ. ಸೊ ಇವಾಗ ಬಂದ್ಬಿಟ್ಟು ಬೆಂಗಳೂರು ಯಾವ್ದವ್ರನ್ನ ಹೇಳ್ತಾ ಇದ್ದೀನಿ. ಸೊ ಮಹಿಳೆಯರಿಗೆ ಇದು ಸಂಬಂಧಪಡೋದಿಲ್ಲ. ಮಹಿಳೆಯರಿಗೆ ಏನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ಬೆಂಗಳೂರದಲ್ಲೇ ಇರ್ತದೆ. ಮಂಗಳೂರು ಯಾರೋ ಆಗಿರಲಿ, ಬೆಳಗಾವಿ ಯಾರೋ ಆಗಿರಲಿ, ಬೆಂಗಳೂರು ಯಾರಿರಲಿ, 3ಕ್ಕೂ ಕೂಡ ಬೆಂಗಳೂರದಲ್ಲೇ ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತಾರ. ಓಕೆ, ಇಷ್ಟಾಯ್ತು ಸರ್. ಅದರ ಜೊತೆಗೆ ಡಾಕ್ಯುಮೆಂಟ್ಗಳಾಯ್ತು, ಸೊ ಫಿಸಿಕಲ್ ಬಗ್ಗೆ ಇನ್ಫಾರ್ಮೇಶನ್ ಆಯ್ತು. ಸರ್ ನಾವು ಫಿಸಿಕಲ್ಗೆ ನಿಮ್ಮ ಅಕಾಡೆಮಿಗೆ ಬರ್ಬೇಕಂತ ಅನ್ಕೊಂಡಿದ್ದೀವಿ ಸರ್. ನಾವು 15 ಡೇಸ್, ಸೊ 15 ಡೇಸ್ನಲ್ಲಿ ನಾವು ಪಿಕಪ್ ಆಗ್ಬೇಕು ಸರ್. ಸೊ ನೀವು ಪ್ರಾಕ್ಟೀಸ್ ಮಾಡಿದೀಯಾ? ಸೊ ನೀವು ಯಾವ ತರ ರನ್ನಿಂಗ್ ಕವರ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ ಸರ್. ಅದನ್ನ ಟ್ರಿಕ್ಸ್ಗಳಿರ್ತಾವೆ. ಸೊ ನೀವು ಫಸ್ಟ್ ರೌಂಡ್ನಲ್ಲಿ ಯಾವ ತರ ಓಡಬೇಕು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು, ಸೊ ಅದು ಕೂಡ ಇಂಪಾರ್ಟೆಂಟೇ ಆಗುತ್ತೆ. ಸೊ ಆದ ಕಾರಣಕ್ಕೋಸ್ಕರ ನೀನು ಫುಲ್ಅಪ್ಸ್ ಹೊಡಿಯಕ್ಕೆ ಆಗ್ತಾ ಇಲ್ಲ. ಸೊ ನಾನು ಫುಲ್ಅಪ್ಸು ಕೂಡ ಕಲಿಬೇಕು, ಅಲ್ಲಿ ಕೂಡ ಮಾರ್ಕ್ಸ್ ಮಿಸ್ ಆಗುತ್ತೆ. ಎಕ್ಸಾಮ್ನಲ್ಲಿ ಸ್ಕೋರ್ ಕೂಡ ಕಡಿಮೆ ಆಗಿದೆ. ಸೊ ನಾನು ಫಿಸಿಕಲ್ನಲ್ಲಿ 100ಕ್ಕೆ 100 ಮಾರ್ಕ್ಸ್ ಹೇಗಾದರೂ ನಾನು 15 ಡೇಸ್ನಲ್ಲಿ ರೆಡಿ ಆಗಬೇಕಂತ ಅನ್ಕೊಂಡಿದ್ಯಪ್ಪ ಅಂದರೆ, ಸೊ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ನವನಗರ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಾವು ಡೈಲಿ ಫಿಸಿಕಲ್ ಅನ್ನ ಮಾಡಿಸ್ತೀವಿ, ಡೈಲಿ 2 ಟೈಮ್ಸ್. ಅದರ ಜೊತೆಗೆ ನಿಮ್ಗೆ ಹೆಲ್ದಿ ಫುಡ್ ಕೂಡ ಕೊಡ್ತಾ ಇದೀವಿ. ನೀವೇನಾದ್ರೂ ಬಂದು ಜಾಯಿನ್ ಆಗ್ಬೇಕು ಅನ್ಕೊಂಡಿದ್ರೆ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಈ ಆಫೀಸ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಾಳೆನೆ ಬಂದು ಅಡ್ಮಿಷನ್ ಕೂಡ ಇನ್ನೂ ಪ್ರಾರಂಭವಾಗಿದಾವೆ. ಆದಷ್ಟು ಬೇಗನೆ ಬಂದು ನೀವು ಅಡ್ಮಿಷನ್ಗಳನ್ನ ತಗೊಂಡು ನಿಮ್ಮ ಲೈಫ್ ಅನ್ನ ನೀವು ಇಲ್ಲಿ ಕಟ್ಕೊಳ್ಬಹುದು. ಓಕೆ, ನಿಮ್ಮ ಸ್ನೇಹಿತ ಇದ್ದಪ್ಪ ಅಂದ್ರೆ ಅವನಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಮ್ಮ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ ಆಗ್ತಾ ಇದೆ, ಸೊ ಹೆಲ್ಪ್ಫುಲ್ ಆಗ್ತಾ ಇದೆ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತನಿಗೆ ಕೂಡ ಶೇರ್ ಮಾಡ್ಕೊಡ್ರಿ. ಎಲ್ಲರೂ ಕೂಡ ಪ್ರತಿಯೊಬ್ಬರು ಜೈ ಇಂಡಿಯನ್ ಆರ್ಮಿ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಅನ್ನ ಹಾಕಿ. ಓಕೆ, ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.